ಧರ್ಮಸ್ಥಳ ನಮಗೆ ತುಂಬ ಪೂಜ್ಯವಾದಂಥ ಸ್ಥಳ. ಮಂಜುನಾಥೇಶ್ವರನ ಅಣ್ಣಪ್ಪ ದೈವದ ಒಂದು ಸ್ಥಳ. ಅದರಲ್ಲೂ ಆ ಹೆಗಡೆ ಕುಟುಂಬದವರು ಪೀಳಿಗೆಯಿಂದ ಪೀಳಿಗೆಗೆ ಬಹಳ ಭಕ್ತಿ ಶ್ರದ್ಧೆಯಿಂದ, ಬಹಳ ಕೌಶಲದಿಂದ, ದಕ್ಷತೆಯಿಂದ ಒಂದು ಸಾಮ್ರಾಜ್ಯವನ್ನೇ, ಧರ್ಮ ಸಾಮ್ರಾಜ್ಯವನ್ನೇ ಅವರು ನಿರ್ಮಾಣ ಮಾಡಿದ್ದಾರೆ. ಧರ್ಮಸ್ಥಳ ಹೆಸರಿಗೆ ತಕ್ಕಂತೆ ಅದು ಧರ್ಮಸ್ಥಳವಾಗಿದೆ. ಇದರ ಮೇಲೆ ಕೆಟ್ಟ ಕಣ್ಣು ಹಾಕದಂಥ ಯಾರು ಪಾಪಿಗಳಿದ್ದಾರೆ, ಅವ್ರಿಗೆ ಯಾರೇ ಆಗಿರಲಿ, ಅವ್ರಿಗೆ ಖಂಡಿತ ಒಳ್ಳೆಯದಾಗಲ್ಲ. ಇದು ಸರಿಯಲ್ಲ. ಚೆನ್ನಾಗಿ ನಡ್ಕೊಂಡು ಹೋಗ್ತಿರುವಂಥ ಯಾವುದೋ ಒಂದು ನೆಪ ನೋಡಿ, ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಅವಳ ಅತ್ಯಾಚಾರವಾಗಿದೆ, ಅವಳ ಒಂದು ಕೊಲೆ ಆಗಿದೆ, ಸರಿ, ಅವಳಿಗೆ ನ್ಯಾಯ ಸಿಕ್ಕಲೇಬೇಕು. ನಾನು ಒಂದು ಹೆಣ್ಣಾಗಿ ಅದನ್ನೇ ಹೇಳ್ತೀನಿ, ನ್ಯಾಯ ಸಿಕ್ಕಲೇಬೇಕು. ಆದರೆ ಸೌಜನ್ಯಾಗೆ ನ್ಯಾಯ ಸಿಕ್ಕಬೇಕು ಅನ್ನೋದನ್ನು ಒಂದು ಇಶ್ಯೂ ಮಾಡಿಕೊಂಡು, ಅಂದರೆ ದೇವಸ್ಥಾನಕ್ಕೆ ಯಾಕೆ ಕಳಂಕ ತರಬೇಕು? ಮಾತಿದ್ರೆ ಧರ್ಮಸ್ಥಳದ ಕತೆ, ಇದು ಧರ್ಮಸ್ಥಳದ ಕತೆ ಅಲ್ಲ, ಸೌಜನ್ಯಾಳ ಕತೆ. ಧರ್ಮಸ್ಥಳಕ್ಕೆ ಕಳಂಕ ತರುವಂಥದ್ದು, ದೇಶ ವಿದೇಶಗಳಲ್ಲಿ ಈ ಹೆಸರನ್ನು ಡಿಸ್ಟಾರ್ಟ್ ಮಾಡಿ ಬಳಸೋ ಥರ ಮಾಡೋದು, ಈ ಒಂದು ಕುತಂತ್ರ ಇದೆಯಲ್ಲ. ಅಂದರೆ ಹಿಂದೂಗಳ ಶ್ರದ್ಧಾ ಕೇಂದ್ರ. ಆಗ ಅಯ್ಯಪ್ಪ ಸ್ವಾಮಿಗೆ ಅದೇ ಥರ ಕಳಂಕ ತರಕ್ಕೆ ಹೊರಟರು. ಕಂಚಿನಲ್ಲಿ ಒಂದಷ್ಟು ಆಟಗಳು ಆಡಿದ್ರು, ತಿರುಪತಿನಲ್ಲೂ ಟ್ರೈ ಮಾಡಿದ್ರು. ಈಗ ಧರ್ಮಸ್ಥಳ ಮುಂದೆ ಇನ್ನು ಯಾವ್ಯಾವುದಕ್ಕೆ ಬರುತ್ತೋ. ಇಲ್ಲಿ ನಾನು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ಹಿಂದೂಗಳೇ ದಯವಿಟ್ಟು ಜಾಗೃತವಾಗಿ ನಿಮ್ಮ ಎಲ್ಲ ಮಠಗಳನ್ನು, ಮಂದಿರಗಳನ್ನು ಈಗಲಿಂದ ನೀವು ಚೆನ್ನಾಗಿ ಒಗ್ಗಟ್ಟಿಂದ ಕಾಪಾಡಿಕೊಳ್ಳಿ. ಏಕೆಂದರೆ ಒಂದಾದ್ಮೇಲೆ ಒಂದು ಟಾರ್ಗೆಟ್ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ಯಾವ ದೊಡ್ಡ ದೇವಸ್ಥಾನ, ದೊಡ್ಡ ದೊಡ್ಡ ಮಠಗಳಿಗೆ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ನಾವು ಕಾಫಿ ಕುಡ್ಕೊಂಡು ನೋಡಿ ಅನ್ಯಾಯವಾಯಿತು ಅಂತ ಸುಮ್ಮನೆ ಇರ್ತೀವಿ. ನಮಗೆ ಮಾಲ್ ತಿರ್ಗೋದು, ಸಿನಿಮಾ ನೋಡೋದೇ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ನಮಗೆ ಮಠ ಮಂದಿರಗಳ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಹಾಗಾಗಿ ಈ ತುಂಬ ತಪ್ಪು ಇದು, ಈ ಥರ ಟಾರ್ಗೆಟ್ ಮಾಡಿದ್ದು. ನೋಡಿ ಅಲ್ಲಿ ಏನು ನಡೆದಿದೆ, ಅದೇನು ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಕ್ಕಬೇಕು, ಒಪ್ಕೊಳ್ತೀನಿ, ಅದು ಬೇರೆ ಪ್ರತ್ಯೇಕ ವಿಚಾರ. ಧರ್ಮಸ್ಥಳದಲ್ಲಿ ನಡೀತು ಅನ್ನೋ ಒಂದು ಆ ಏರಿಯಾನಲ್ಲಿ ಎಲ್ಲೋ ನಡೆದಿದೆ ಅನ್ನೋ ಒಂದು ಕಾರಣಕ್ಕಾಗಿ ಆ ಕುಟುಂಬವನ್ನು, ಪವಿತ್ರವಾದ ಆ ಕುಟುಂಬವನ್ನು, ಆ ದೇವಸ್ಥಾನವನ್ನು, ಆ ಮಠ, ಆ ಒಂದು ಧರ್ಮಸ್ಥಳದ ಪರಂಪರೆಯನ್ನು ಕಳಂಕ ಹಚ್ಚೋದು ಯಾವ ನ್ಯಾಯ? ತಪ್ಪಾಗತ್ತೆ ಇದು. ನೋಡಿ, ಈಗ ರಾಮಾಯಣದ ಕಥೆ ತೆಗೆದುಕೊಳ್ಳಿ. ರಾವಣ ದೊಡ್ಡ ವಿಲೇನು, ಆಯ್ತಾ? ರಾವಣನ ತಮ್ಮ ವಿಭೀಷಣ ಒಳ್ಳೆಯವನು. ರಾವಣ ತಪ್ಪು ಮಾಡ್ದ ಅಂತ ವಿಭೀಷಣನ್ಗೇನು ಕಳಂಕ ಬರಲಿಲ್ವಲ್ಲ. ರಾವಣನ ತಂದೆ ಯಾರು ಗೊತ್ತಾ? ವಿಶ್ರವಾನೋ ದೊಡ್ಡ ಮಹರ್ಷಿಯವನು, ಮಹಾಬ್ರಹ್ಮಜ್ಞಾನಿ. ಅವನ ತಂದೆ ಪುಲಸ್ತ್ಯ ಇನ್ನೂ ದೊಡ್ಡ ಬ್ರಹ್ಮಜ್ಞಾನಿ. ತಾತ ಬ್ರಹ್ಮಜ್ಞಾನಿ, ತಂದೆ ಬ್ರಹ್ಮಜ್ಞಾನಿ. ಇವನು ಮಾತ್ರ ವಿಲೇನಾದ. ರಾವಣ, ಶೂರ್ಪಣಖ ಇಬ್ರು ವಿಲೇನಾದ್ರು. ಈಗ ಇಡೀ ಕುಲಕ್ಕೆ ಕಳಂಕ ಹತ್ತಿಸಿದ್ರ? ಯಾರು ತಪ್ಪಿತಸ್ಥನೋ ಅವನು ತಪ್ಪಿತಸ್ಥ, ಅಷ್ಟೇ ತಾನೇ? ಹಾಗೆ ಇಡೀ ಆ ಒಂದು ಪ್ರಕರಣದಲ್ಲಿ ಯಾವ ಇಂಡಿವಿಜುವಲ್, ಯಾವ ಕುಲಕ್ಕೆ ಸೇರಿರಲಿ, ಯಾವ ಮತಕ್ಕೆ ಸೇರಿರಲಿ, ಯಾರು ತಪ್ಪು ಮಾಡಿದಾರೋ ಅವ್ರನ್ನ ನೀವು ಖಂಡಿತ ಕಾನೂನು ಅವ್ರಿಗೆ ಶಿಕ್ಷೆ ಕೊಡಬೇಕು. ಆದರೆ ಸಿಕ್ತಲ್ಲ ಚಾನ್ಸು ಅಂತ ಹೇಳಿ ಆ ಧರ್ಮಸ್ಥಳಕ್ಕೆ ಮಸಿ ಬಳಿಯೋದಿದೆಯಲ್ಲ, ಇದು ತಪ್ಪಾಗತ್ತೆ. ಇದು ತುಂಬಾ ನೋವಿನ ವಿಚಾರವಾಗತ್ತೆ. ಇದ್ರ ಬಗ್ಗೆ ಪುಣ್ಯಕ್ಕೆ ಎಲ್ಲ ಆಚೆ ಬಂತು, ಇವ್ರದೆಲ್ಲ ಬುರುಡೆ ಕಥೆಗಳೆಲ್ಲ ಆಚೆ ಬಂದಿದೆ. ಏನಂದರೆ, ನಾವು ಸುಮ್ಮನಿದ್ರೆ ಬಗ್ಗದವನಿಗೊಂದು ಗುದ್ದು ಜಾಸ್ತಿ ಅಂತ ಸುಮ್ಮನಿದ್ದು ಇದ್ರೂ ಇರ್ಬೋದೇನೋ, ಚೆನ್ನಾಗಿ ಅಲಂಕಾರಿಕವಾಗಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಪಟಪಟ ಅಂತೇನೋ ಮಾತಾಡ್ಬಿಟ್ರೆ ಎಲ್ಲರೂ ನಂಬಿಡೋದಾ? ಸ್ವಂತ ಬುದ್ಧಿ ಅಂತ ನಾವು ಇಟ್ಕೊಳ್ಳೋದು ಬೇಡವಾ? ಸ್ವಂತ ಈ ಪ್ಯಾಟರ್ನನ್ನು ಯಾಕೆ ಗಮನಿಸ್ತಾ ಇಲ್ಲ ನೀವು? ಒಂದು ಕಡೆಯಿಂದ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮಸಿ ಬಳಿತಾ ಇದ್ದಾರೆ. ಬೇರೆ ಮತಗಳು ತಂಟೆಗೆ ಹೋಗ್ಲಿ ನೋಡೋಣ. ಅವ್ನು ಯಾವನ್ ಸಮೀರ್ ಇದು ಮಾಡೋದು, ಅವ್ರದಕ್ಕೆ ಹೋಗಿ ಬೇಕಾದಷ್ಟು ಇದೆಯಲ್ಲ ಕತೆಗಳು, ಒಂದು ಆಚೆ ತರಲಿ ನೋಡೋಣ. ಅವನ ತಲೆ ಉಳಿಯತ್ತ ನೋಡಿ. ಅವಾಗ ನಮ್ಮ ತಂಟೆಗೆ ಬರೋದು ಯಾಕೆ ಪದೇ ಪದೇ? ಎಷ್ಟು ಚೆನ್ನಾಗಿ ಜನರು, ಹಿಂದೂಗಳು ಸೇರ್ಕೊಂಡು ಬಹಳ ಚೆನ್ನಾಗಿ ನಡ್ಕೊಂಡು, ಮತ್ತೆ ಆ ಹೆಗಡೆ ಕುಟುಂಬದವ್ರಿಗೆಲ್ಲ ಸರ್ವಧರ್ಮ ಸಮ್ಮೇಳನ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅದು ಕೊಟ್ಟಿದ್ದಾರೆ, ವೇದಿಕೆ ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ ಬೇರೆ ಮತದವರೆಲ್ಲ ಬಂದು ನಿಂತ್ರಲ್ಲ ವೇದಿಕೆ ಮೇಲೆ? ಒಬ್ಬರಾರು ಸಮರ್ಥಿಸಿ ಮಾತಾಡಿದ್ರ ಈಗ? ಅಂದರೆ ಪಾಪ ಅವರಷ್ಟು ಉದಾರವಾಗಿ ಎಲ್ಲರೆಲ್ಲ ಅದೇ ಸಮಾನವಾದ ಪ್ರೀತಿ, ಸಮಾನವಾದ ಔದಾರ್ಯ. ಎಷ್ಟು ಒಂದು ವ್ಯಕ್ತಿ, ಒಂದು ಕುಟುಂಬ ಇದಕ್ಕಿಂತ ಇನ್ನು ಹೆಚ್ಚು ಮಾಡೋಕ್ಕೆ ಸಾಧ್ಯನಾ? ಒಂದು ಆದರ್ಶ ಅವರು ಕುಟುಂಬ ಪೀಳಿಗೆಯಿಂದ ಪೀಳಿಗೆಗೆ ನಡ್ಕೊಂಬಂದಿದೆ. ಅದು ಹೆಂಗೆ ಮನಸ್ಸು ಬರುತ್ತೆ ನಿಮಗೆ? ಒಂದು 70 ದಾಟದಂಥ ವಯಸ್ಸಿನ ಒಂದು ವ್ಯಕ್ತಿ ನಿಷ್ಕಳಂಕವಾದ ಜೀವನ ನಡೆಸಿ, ನಾನು ಎಷ್ಟು ಸಲ ಹೋಗಿದ್ದೆ, ಪುರ್ಸತ್ತೇ ಇರಲ್ಲ ಅವ್ರಿಗೆ. ನಿರಂತರ ಭೇಟಿ ಆಗ್ತಾನೆ ಇರಬೇಕು, ಕೆಲಸ ಮಾಡ್ತಾನೆ ಇರಬೇಕು. ಎಷ್ಟು ಒಂದು ಮನೆ ನಡ್ಸೋಕ್ಕೆ ಸಪ್ಪ ಅಂತ ಕುತ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನ ಹೊತ್ತಿಗೆ ನಾವು ಒಂದು 4 ಕಾರ್ಯಕ್ರಮ ಮಾಡಿಬಿಟ್ರೆ, ಮಧ್ಯ ಹಬ್ಬ ಬಂದುಬಿಟ್ರೆ ಮರುದಿನ ಏನು ಬೇಡಪ್ಪ ಅಂತ ಅನ್ಸುತ್ತೆ. ಅಷ್ಟು ಸುಸ್ತಾಗತ್ತೆ. ಪ್ರತಿದಿನವೂ ಹಬ್ಬವೇ ಅಲ್ಲಿ, ಪ್ರತಿದಿನವೂ ನಿತ್ಯೋತ್ಸವವೇ.
ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ನಿಸ್ವಾರ್ಥವಾಗಿ ಮಾಡ್ತಾರೆ. ಅವ್ರಿಗೆ ಐಶ್ವರ್ಯ ಕಡಿಮೆ ಇದೆಯಾ, ಕೀರ್ತಿ ಕಡಿಮೆ ಇದೆಯಾ, ಏನು ಕಮ್ಮಿ ಇದೆ? ಸಾಕು ಅಂತ ವೈಂಡ್ ಅಪ್ ಮಾಡಿಬಿಟ್ಟು ದೇವಸ್ಥಾನ ಸೆಲ್ ಮಾಡಿಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಅವ್ರಿನ್ನ 10 ಪೀಳಿಗೆವರೆಗೂ ಕೂತ್ಕೊಂಡು ತಿನ್ಬೋದು, ಎಲ್ಲ ಅಮೆರಿಕಕ್ಕೆ ಹೋಗಿರ್ಬೋದು ಹಾಯಾಗಿ. ಮಾಡ್ತಾರ ಹಾಗೆ? ಬೆಳಗಿಂದ ರಾತ್ರಿವರೆಗೂ ಜನರಿಗೆ ಸಿಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಪ್ರಕರಣವಾಗಿ ಅವ್ರಿಗೆ ಅವಮಾನ ಮಾಡಿ ಅವ್ರನ್ನ ಕಳಂಕ ಬಳೆಯುವ ಪ್ರಯತ್ನ ಪಟ್ಟರು ಕೂಡ ಅವ್ರು ಯಾವ ಕೆಲಸವನ್ನು ನಿಲ್ಲಿಸಿಲ್ಲ. ಅಯ್ಯೋ ಅಂತ ತಲೆ ಮೇಲೆ ಕೈ ಹಾಕೊಂಡು ಕೂತಿಲ್ಲ. ಅವ್ರು ಆ ದುಃಖವನ್ನು ನುಂಗಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಪೂಜ್ಯರಾದಂಥವ್ರನ್ನ ಹಿಂಗೆ ಕಳಂಕ ಹೊತ್ಸೋದು ಸರಿನಾ? ಅವ್ರು ಯಾರು ರೈಟ್ ಆಗಲಿ ಲೆಫ್ಟ್ ಆಗಲಿ ಯಾರೇ ಆಗಲಿ, ಯಾರು ಈ ಪ್ರಕರಣದಿಂದ ದುಡ್ಡು ಮಾಡ್ಕೊಳ್ಳೋಕ್ಕೆ, ಕೀರ್ತಿ ಮಾಡ್ಕೊಳ್ಳೋಕ್ಕೆ, ಒಬ್ಬನೊಬ್ಬರ ಮಸಿ ಬೆಳೆಯೋಕ್ಕೆ ಬಳಸಿದಾರೋ ಅಂಥ ಪವಿತ್ರವಾದ ಧರ್ಮಸ್ಥಳಕ್ಕೆ, ಅಂಥ ಒಂದು ಬಹಳ ಪೂಜ್ಯವಾದಂಥ ಕುಟುಂಬಕ್ಕೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಭಗವಂತನೂ ನೋಡ್ತಾ ಇದ್ದಾನೆ. ತುಂಬ ತಪ್ಪು ಇದು. ಕೊನೆಗೆ ಅಂತ ಆಚೆ ಬಂದಿದೆ, ಎಲ್ಲ ಒಂದು ದೊಡ್ಡ ಷಡ್ಯಂತ್ರ ಅಂತ ಗೊತ್ತಾಗಿದೆ, ಸಕಾಲದಲ್ಲಿ ಬಂದಿದೆ. ಅದಿನ್ನೂ ಹೆಚ್ಚು ಬರಬೇಕಾಗಿದೆ. ಏನೋ ಪುಣ್ಯ ಇದು ಇನ್ನೂ ಮುಂಚೆನೇ ಬರಬೇಕಾಗಿತ್ತು, ಬಂದಿದೆ. ಬಟ್ ಭಗವಂತ ನೋಡಿ ಕೊನೆಗೂ ಧರ್ಮಕ್ಕೆ ಜಯ, ಅದಂತೂ ಹೇಳ್ತೀನಿ. ಧರ್ಮಕ್ಕೆ ಕೊನೆಯ ಜಯ. ಇದೆಲ್ಲ ಶಾರ್ಟ್ ಟರ್ಮ್ ಗೋಲ್ಸಲ್ಲಿ ಇವರೆಲ್ಲ ಗೆದ್ಕೊಂಡು ಹೋಗ್ಬೋದು. ಒಂದು ಸ್ವಲ್ಪ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಯೂಟ್ಯೂಬು ವ್ಯೂಸು ಇದು ದುಡ್ಡು ಇದು ಪಡ್ಕೊಂಡು ಹೋಗ್ಬೋದು. ಆದರೆ ಕಾಲಾಂತರದಲ್ಲಿ ಧರ್ಮಕ್ಕೆ ಜಯ. ಹಾಗಾಗಿ ಯಾರು ತಪ್ಪು ಮಾಡಿದಾರೋ ಅವ್ರು ಸರ್ವನಾಶವಾಗ್ತಾರೆ. ಅದು ಇಂಥ ಕ್ಷೇತ್ರಕ್ಕೆ, ಇಂಥ ಪವಿತ್ರ ಕ್ಷೇತ್ರಕ್ಕೆ, ಲಕ್ಷೋಪಲಕ್ಷ ಜನರಿಗೆ ಒಳ್ಳೇದು ಮಾಡುವಂಥ ಒಂದು ಕುಟುಂಬಕ್ಕೆ, ಒಂದು ಕ್ಷೇತ್ರಕ್ಕೆ, ಒಂದು ದೇವಸ್ಥಾನಕ್ಕೆ ಕಳಂಕ ತರುವ ಪ್ರಯತ್ನ ಮಾಡಿದಾರಲ್ಲ, ಏನು ಮನುಷ್ಯರ ಇವರು ಅಂತ ಕೇಳ್ತೀನಿ. ಯಾವ ಮತದವರಾದರೂ ಆಗಲಿ, ಹಿಂದೂಗಳೇ ಆಗಲಿ, ಯಾರೇ ಆಗಲಿ, ಮನುಷ್ಯರ ಇವರು ಅಂತ ಕೇಳ್ತೀನಿ. ಅಷ್ಟು ಜನರಿಗೆ ಊಟ ಕೊಡ್ತಾ ಇದ್ದಾರಲ್ರಿ, ಅಷ್ಟು ಜನಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಅಷ್ಟು ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಎಷ್ಟು ಮಾಡ್ತಾ ಇದ್ದಾರೆ ಅವರು? ಸುಮ್ಮನೆ ಅನ್ಕೊಂಡು AI ಬಳಸ್ಬಿಟ್ಟು ಆರ್ಟಿಫಿಷಿಯಲ್ ಏನೋ ಕ್ರಿಯೇಟ್ ಮಾಡಿಬಿಡ್ತು, ಪಟ 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 ಮಾತಾಡ್ಬಿಡೋದು. ಎಷ್ಟು ಚೀಪ್ ಅಂತ ಹೇಳ್ತೀನಿ. ನೀಚವಾದಂಥ ಸ್ವಭಾವ ಇದು, ತುಚ್ಛವಾದ ಸ್ವಭಾವ. ಇಂಥವ್ರು ಹುಟ್ಟಿದ ನಮ್ಮ ಕರ್ನಾಟಕದಲ್ಲಿ ಅಂತ ನಂಗೆ ಆಶ್ಚರ್ಯ ಆಗುತ್ತೆ. ಏಕೆಂದರೆ ನಮ್ಮ ದೇಶದಲ್ಲಿ ಹುಟ್ಟಿದವಂತೆಲ್ಲ ಧೀರವೀರರು, ಒಳ್ಳೊಳ್ಳೆ ಚರಿತ್ರೆ ಓದಿದ್ರೆ ದೇಶ ಧರ್ಮಕ್ಕಾಗಿ ಪ್ರಾಣ ಕೊಟ್ಟಂಥ ಸಂಗೊಳ್ಳಿ ರಾಯಣ್ಣ ನೆನಪಾಗತ್ತೆ. ಅಂಥ ನಮ್ಮ ದೇಶದಲ್ಲಿ ಇಂಥ ಕಚಡಗಳು ಹುಟ್ಟಿದಾರ? ಏನು ಸಿಕ್ಕತ್ತೆ ಇವ್ರಿಗಿದ್ರಿಂದ? ಅದು ತಂದು ಕ್ರಿಯೇಟ್ ಮಾಡಿ ಒಂದು ಸತ್ಯವೇ ಆಗಿದ್ರೆ ಓಕೆ, ಬಟ್ ಈ ಥರ ಮಾಡೋದು ಏನು ಸಿಕ್ಕತ್ತೆ ಇದರಿಂದ? ಏನಾಯ್ತು ಇದರಿಂದ? ಯಾರ ಕಣ್ ತಪ್ಪಿಸಿ ಇವರು ಯಾವ ಸರ್ಕಾರವನ್ನು ಬುಟ್ಟಿಗೆ ಹಾಕೊಂಡು ಏನು ಮಾಡಿದ್ರು ಕೂಡ ಭಗವಂತನನ್ನು ಬುಟ್ಟಿ ಹಾಕೊಳಕ್ಕಾಗಲ್ಲ. ಇನ್ ದ ಲಾಂಗ್ ಟರ್ಮ್ ಯಾರು ಧರ್ಮಸ್ಥಳಕ್ಕೆ, ಪರಮಾತ್ಮನಿಗೆ, ಆ ಒಂದು ಸೌಜನ್ಯಪೂರ್ಣವಾದಂಥ ಸಜ್ಜನರ ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದಾರೋ ಅವ್ರಿಗೆ ಭಗವಂತ ನೋಡ್ಕೊಳ್ತಾನೆ. ತಪ್ಪಾಗತ್ತೆ ಇದು. ನಾನು ಸರ್ವತಾ ಇದನ್ನು ಖಂಡಿಸ್ತೇನೆ.